ಸರ್ ರಣ ಗೊಂಚಾಕಿ ಸಂಚ್ ಮಾಡಿ ಕರೆಕ್ಟ್ ಟೈಮಿಗೆ ಲಬಕ್ ಅಂತ ಹಿಡಿಯೋದು. ರಣಹದ್ದು ಬಗ್ಗೆ ತಪ್ಪಾದ ಹೇಳಿಕೆ ಕೊಟ್ಟಿರೋ ಆರೋಪದ ಮೇಲೆ ಕಿಚ್ಚ ಸುದೀಪ್ ಮೇಲೆ ಪರಿಸರ ಪ್ರಿಯರು ದೂರು ಕೊಟ್ಟಿದ್ದಾರಂತೆ ಅರಣ್ಯಾಧಿಕಾರಿಗಳಿಗೆ. ಟೂ ಮಚ್, ಸುಮ್ಮನಿರ್ರಪ್ಪ ಜಾಸ್ತಿ. ಇದನ್ನು ಶಾಲ್ವಿ ಕಾಲ್ ಒಂಥರ ಕೆರ್ಕೊಂಡು ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಳೋದು ಇರವೇ ಬಿಟ್ಕೊಂಡಂಗೆ ಅಂತ. ಜಾಸ್ತಿ ಆಯಿತು ಇದೆಲ್ಲ. ಅದೇನೋ ತಪ್ಪಾದ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಅದು ಯಾವುದೋ ಕುತ್ತಿಗೆಗೆ ಯಾರಿಗೋ ರಣದ ಫೋಟೋ ಹಾಕಿ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲವಕ್ ಅಂತ ಹಿಡಿಯುವವರು ಯಾರು ಅಂತ ಕೇಳಿದ್ರಂತೆ. ಯಾರೋ ಪ್ರೊಡ್ಯೂಸರ್ ಹಾಕಿ ತಂದಿರ್ತಾನೆ, ಇವರು ವಾಡಿಕೆ ಪ್ರಕಾರದಲ್ಲಿ ಕೇಳ್ತಾರೆ. ರಣಹದ್ದಿನ ಥರ ಹೊಂಚು ಹಾಕುತ್ತಿದ್ದ ಅಂತ ವಾಡಿಕೆ ಟೈಪ್ ಇಲ್ವಾ? ಹೌದು, ಜನರಲ್ ಆಗಿ ಮಾಡಲ್ವಾ? ಹಾಂ, ಹಂದಿ ಥರ ತಿಂತೀಯಾ ಅಂದರೆ ಹಂದಿ ಪ್ರಿಯರು ಬಂದರು ಕಾಟ ಕೊಡುತ್ತಿದ್ದಾರೆ ಅಂತೀರಾ ನಾಳೆ? ಎಲ್ಲ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ ವಾಡಿಕೆ ಮಾತುಗಳು. ಯಾರೋ ಪ್ರೊಡ್ಯೂಸರ್ ಅದನ್ನು ಹಾಕ್ಬಿಟ್ಟು ಹೇಳಿರ್ತಾರೆ, ಸುದೀಪ್ ಅದನ್ನು ಹೇಳಿರ್ತಾರೆ. ಅದು ರಣಹದ್ದಿನ ಬಗ್ಗೆ ತಪ್ಪು ಮಾಹಿತಿ ಕೊಡಬೇಕು ಅಂದರೆ ಟೂ ಮಚ್ ಮಾಡಬಾರ್ದು. ಇದನ್ನೆಲ್ಲ ತುಂಬ ಎಳಿಬಾರ್ದು. ಅಥವಾ ನಾವು ಇದು ತೋರಿಸ್ತಿರೋ ತೋರಿಸಿ ಬೇಡ ಅಂದವ್ರು ಯಾರು ನಿಮಗೆ? ಇದು ಆರೋಪ ಅಂತ ಹೇಳಲಿಕ್ಕೆ ಬರೋಲ್ಲ. ಸುದೀಪ್ ಅವ್ರಿಗಿರುವಂಥ ಅಜ್ಞಾನ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾಕೆ ಅಂತ ಅಂದರೆ ಅವರು ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಾರದ ಕತೆ ಕಿಚನ್ ಜೊತೆ ಅಂತ ಅನ್ನೋ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಿಗಳ ಸ್ವಭಾವವನ್ನು ಕುರಿತಾಗಿ ಹೇಳುವಾಗ ಈ ನಮ್ಮ ರಣಕಾಟಿ ಅಮಾಯಕ ಅಳಿವಿನಂಚಿನಲ್ಲಿರುವಂಥ ರಣಕಾಟಿ ಹದ್ದುಗಳ ಬಗ್ಗೆ ಹೊಂಚು ಹಾಕಿ ಸಂಚು ಮಾಡಿ ಕರೆಕ್ಟ್ ಟೈಮ್ಗೆ ಲಬಕ್ ಅಂತ ಹಿಡಿಯೋದು ಅಂತ ಅನ್ನೋ ಮಾತನ್ನ ಬಳಸಿದ್ದಾರೆ. ಅವು ಹೋಗಲೋ ಮೆಂಟಲ್, ನಿನ್ ವಯಸ್ಸಿಗೆ ಸ್ವಲ್ಪ ಬುದ್ಧಿ ಬೇಡವಾ? ಕೆಲ್ಸ ಇದ್ರೆ ಕೈನಾರೆ ಆದಿಲೋಕ ಬದಿರ ಬೆಂಟಯ್ಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ನನಗೆ ನಮ್ಮ ಎಲ್ಲ ಪಕ್ಷಿ ಶಾಸ್ತ್ರಜ್ಞರಿಗೆ ಗೊತ್ತಿರುವಂತೆ ಜೀವಂತವಾಗಿರುವಂಥ ಒಂದು ಇರುವೆನೂ ಕೂಡ ಬೇಟೆಯಾಡೋದಿಲ್ಲ. ಅವು ಬೇಟೆಯಾಡೋದು ಏನಿದ್ರು ಕೂಡ ಏನೋ ತಿನ್ನೋದು ಬೇಟೆಯಾಡೋದಲ್ಲ. ತಿನ್ನೋದೇನು ಅಂತ ಅಂದರೆ ಶವಗಳನ್ನು ತಿಂತವೆ. ಪ್ರಾಣಿ ಪಕ್ಷಿ ಅಥವಾ ಇನ್ಯಾವುದೇ ಆಗಿರ್ಬೋದು, ಸತ್ತ ಮೇಲೆ ಅವು ಬಾಯಿ ಹಾಕೋದೇ ಹೊರತು ಅದಕ್ಕೆ ಮುಂಚೆ ಯಾವ ಮನುಷ್ಯರ ಮೇಲೂ ದಾಳಿ ಮಾಡಿದಂಥ ಒಂದು ಘಟನೆ ಇಲ್ಲ. ಅದೇ ರೀತಿಯಲ್ಲಿ ಯಾವ ಪ್ರಾಣಿನೂ ಕೂಡ ಅಟ್ಟಿಸ್ಕೊಂಡು ಹೋಗಿ ಅದು ಬೇಟೆ ಮಾಡೋದು ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಅಮಾಯಕ ಪಕ್ಷಿ ಅದು. ಆಮೇಲೆ ಅದನ್ನು ನಮ್ಮ ಪರಿಸರದ ಒಂದು ಸ್ವಚ್ಛತೆಗೆ ಅತ್ಯಂತ ಒಂದು ಅದನ್ನು ಸಾಮಾನ್ಯವಾಗಿ ಸ್ವಚ್ಛತೆಗೆ ಅದನ್ನು ಬಳಸ್ಕೊಳ್ತವೆ. ಅವು ನಮ್ಮ ಸುತ್ತಮುತ್ತ ಇರುವಂಥ ಏನು ಶವಗಳು, ಪ್ರಾಣಿಗಳ ಪಕ್ಷಿಗಳ ಶವಗಳಿವೆ, ಅವುಗಳನ್ನು ಮಾತ್ರ ತಿಂದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡೋದ್ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ಹೊಂದಿವೆ. ಅಂಥ ಒಂದು ಪ್ರಾಣಿ ಪಕ್ಷಿಯನ್ನು ಸುದೀಪ್ ಅವರು ತಮ್ಮ ಅಜ್ಞಾನದಿಂದಲೋ ಅಥವಾ ಸಾಂದರ್ಭಿಕವಾಗಿ ಯಾರು ಆ ವಿವರಗಳನ್ನು ಕೊಟ್ಟರೋ ಗೊತ್ತಿಲ್ಲ, ಅದರ ಬಗ್ಗೆ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಅದನ್ನು ಬಿಂಬಿಸೋದಿದ್ದಾರೆ. ಏನ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಈ ಕುರಿತು ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು, ಮತ್ತೆ ಅವುಗಳ ಪರವಾಗಿ ಕ್ಷಮಾಪಣೆಯನ್ನ ಕೇಳ್ಕೋಬೇಕು. ಯಾಕೆ ಅಂತ ಯಾವನೋ ನಿನ್ನನ್ನು ಕರ್ಕೊಂಬಂದವ್ ನಮ್ಮ ದೇಶದೊಳಕ್ಕೆ. ಹೇಯ್, ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು.